ಐ ಲವ್ ಯು ಅಪ್ಪ. ನಾನು ಹುಟ್ಟಿದಾಗ ನೀನೆಷ್ಟು ಖುಷಿಯಾಗಿದ್ದೆ, ಅದೇ ಖುಷಿ ಕೊನೆವರೆಗೂ ನಾನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ಕ್ಷಮಿಸ್ಬಿಡು ಅಪ್ಪ. ಹುಡುಗಿರು ಚಿಕ್ಕವರಿದ್ದಾಗ ತಂದೆ ಯೂನಿಫಾರ್ಮ್ ಚೇಂಜ್ ಮಾಡ್ತೀನಿ ಅಂದಾಗಲೆಲ್ಲ ನಾಚ್ಕೊಳ್ತಿದ್ವಿ. ಅಂಥದ್ರಲ್ಲಿ ನಮ್ಮ ಪರ್ಸ್ನಲ್ ಡೇಟಾ ಎಲ್ಲ ಕಡೆ ಶೇರ್ ಆದರೆ ಹೇಗೆ ಸಹಿಸ್ಕೊಳ್ಳೋದು? ಇದು ಹೆಂಗಾಯಿತು, ಹೇಗಾಯಿತು ಅನ್ನೋದೇ ಗೊತ್ತಾಗ್ತಿಲ್ಲ. ನನಗೆ ಮದುವೆ ಮಾಡಿ ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಪಟ್ಟಲ್ವಪ್ಪ. ಆದರೆ ನಾನು ಮೇಡಮ್ 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 ಸ್ವಿಚ್ ಬೋರ್ಡ್ ಫಿಕ್ಸ್ ಆಗಿದೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರೋ ಹಾಗೆ ಯಾವ ಮೊಬೈಲ್ ಇಸ್ಕೊಂಡ್ರು ಅಡಾಪ್ಟರ್ ಕೊಡ್ತಿಲ್ಲ. ಇದೆಲ್ಲ ಒಂದು ಚೈನ್ ಲಿಂಕ್ ಇದ್ದಂಗೆ ಮೇಡಮ್. ಇದಕ್ಕೆ ತುಂಬ ಡಿಮ್ಯಾಂಡು. ಇದು ನಾರ್ಮಲ್ ಚಾರ್ಜರ್ ಥರ ಅಲ್ಲ, ಬೂಸ್ಟ್ ಚಾರ್ಜರ್ಗಿಂತ 100% ಸ್ಪೀಡ್ ಆಗುತ್ತೆ. ಪ್ರಾಣಕ್ಕಿಂತ ಹೆಚ್ಚು ನನ್ನಪ್ಪ. ಅವ್ರನ್ನ ಬಿಟ್ಟು ಹೋಗೋಕ್ಕೆ ನನಗೆ ಹೆಂಗೆ ಮನಸ್ಸು ಬಂತು? ಸಂಬಂಧಕ್ಕೆ ವ್ಯಾಲ್ಯೂ ಇಲ್ಲದಿರೋ ಈ ಸಮಾಜದಲ್ಲಿ ನಮಗೆ ಸಂಬಂಧ ಇರೋದನ್ನು ಸಂಬಂಧ ಇಲ್ಲದಿರೋ ಮೊಬೈಲಲ್ಲಿ ಇರೋದು ತಪ್ಪು. ಚರಿತ್ರೆನ ಓದೋಕ್ಕೆ ಇಷ್ಟಪಡೋ ಈಗಿನ ಸಮಾಜ ಆಗ ಅವರ ಜೀವನ ಚರಿತ್ರೆನ ಡೈರಿಯಲ್ಲಿ ಬರೀತಿದ್ರು. ಮೊದಲು ತನ್ನ ಪ್ರೀತಿಯನ್ನು ಪತ್ರದಲ್ಲಿ ವ್ಯಕ್ತಪಡಿಸ್ತಿದ್ರು. ಅನಿಸಿಕೆಗಳನ್ನ, ತಮ್ಮೆಲ್ಲ ಸೀಕ್ರೆಟ್ಸ್ನ ಡೈರಿಯಲ್ಲಿ ಬರೀತಿದ್ರು. ಆದರೆ ಇವಾಗ ಭಾವನೆಗಳಿಂದ ಬ್ಯಾಂಕ್ ಬ್ಯಾಲೆನ್ಸ್ವರೆಗೂ ಮೊಬೈಲ್ನಲ್ಲೇ ಇಟ್ಟಿರ್ತಾರೆ. ಜ್ಯೂಸ್ ಜಾಕಿಂಗ್ ಎನ್ನುವುದು ಸೈಬರ್ ಸೆಕ್ಯುರಿಟಿ ಬೆದರಿಕೆಯಾಗಿದ್ದು, ಅಲ್ಲಿ ಸೈಬರ್ ಅಪರಾಧಿಗಳು ಸ್ಮಾರ್ಟ್ಫೋನ್ಸ್ ಮತ್ತು ಇತರ ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಅನಧಿಕೃತ ಪ್ರವೇಶವನ್ನು ಪಡೆಯಲು ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಬಳಸುತ್ತಾರೆ. ಜ್ಯೂಸ್ ಅಂದರೆ ವಿದ್ಯುತ್ ಶಕ್ತಿಯನ್ನು ಸೂಚಿಸುತ್ತದೆ, ಜಾಕಿಂಗ್ ಅಂದರೆ ಅನಧಿಕೃತ ಪ್ರವೇಶವನ್ನು ಸೂಚಿಸುತ್ತದೆ. ಜಾಗೃತರಾಗಿರಿ. ನಿನ್ ಬಿಟ್ಟು ಹೋಗಲ್ಲ ಅಪ್ಪ. ಲವ್ ಯು ಅಪ್ಪ. Technology can't break the emotions of humans.